ಬಿಜೆಪಿಗೂ ಸಿಎಂ ಬದಲಾವಣೆಗೂ ಸಂಬಂಧನೇ ಇಲ್ಲ. ಬಿಜೆಪಿ ನಾಯಕರ ಆರೋಪಗಳಿಗೆ ರೇವಣ್ಣ ಟಾಂಗ್ ಕೊಟ್ಟಿದ್ದಾರೆ. ಬದಲಾವಣೆ ನನಗೆ ಗೊತ್ತಿಲ್ಲ, ಹೈಕಮಾಂಡ್ ಅದರ ಬಗ್ಗೆ ತೀರ್ಮಾನ ಮಾಡುತ್ತೆ. ಮಾಜಿ ಸಾರಿಗೆ ಸಚಿವ ಎಚ್.ಎಂ. ರೇವಣ್ಣ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಯಾವುದೇ ಬದಲಾವಣೆ ಮಾತುಕತೆ ನಡೆದಿಲ್ಲ. ರಾಜಕೀಯದಲ್ಲಿ ಆಸೆ ಇಲ್ಲದವರಿಲ್ಲ. ಅಧಿಕಾರದಲ್ಲಿದ್ದಾಗ ಪದವಿ ಬೇಕು ಎಂಬುದು ಸಹಜ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆಶಿ ಇಬ್ಬರು ಜೋಡೆತ್ತಿನ ರೀತಿ ಸರ್ಕಾರದಲ್ಲಿ ಕೆಲಸ ಮಾಡ್ತಿದ್ದಾರೆ. ಡಿಕೆಶಿಗೆ ಶಾಸಕರ ಬೆಂಬಲ ಇಲ್ಲ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರ, ಈ ಬಗ್ಗೆ ಸಿದ್ದರಾಮಯ್ಯನವ್ರನ್ನೇ ಹೋಗಿ ಕೇಳಿ ಅಂದ್ರು ಎಚ್.ಎಂ. ರೇವಣ್ಣ. ಎಚ್.ಎಂ. ರೇವಣ್ಣ ಅವರು ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು ಬಹುಶಃ ಮೈಸೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಅನ್ಕೊಂತೀನಿ. ಮಾಜಿ ಸಚಿವರು ಎಚ್.ಎಂ. ರೇವಣ್ಣ ಅವರ ಹೇಳಿಕೆ. ಬಿಜೆಪಿ ನಾಯಕರ ಆರೋಪಗಳಿಗೆ ರೇವಣ್ಣ ಇವತ್ತು ಟಾಂಗ್ ಕೊಟ್ಟಿರುವಂತಹದ್ದು. ಬದಲಾವಣೆ ವಿಷಯ ನನಗೆಲ್ಲ ಗೊತ್ತಿಲ್ಲ, ಅದರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂದ್ರು. ಮಾಜಿ ಸಾರಿಗೆ ಸಚಿವ ಎಚ್.ಎಂ. ರೇವಣ್ಣನವರ ಹೇಳಿಕೆ. ಸದ್ಯಕ್ಕೆ ಯಾವುದೇ ಬದಲಾವಣೆಯ ಮಾತುಕತೆ ನಡೆದಿಲ್ಲ ಅಂತ ನೇರವಾಗಿ ಹೇಳಿದ್ರು ಎಚ್.ಎಂ. ರೇವಣ್ಣ ಅವರು. ನಮ್ಮ ಪಕ್ಷದ ತೀರ್ಮಾನ ಹೈಕಮಾಂಡ್ ಅವರು ಮಾಡ್ತಾರೆ. ಈ ವಿಷಯದಲ್ಲಿ ಬಹಳಷ್ಟು ಗೊಂದಲಗಳು ಆಗಿರೋದ್ರಿಂದ ಇವತ್ತು ರಾಜ್ಯ ಕೇಂದ್ರದಲ್ಲಿ ಚರ್ಚೆಗಳಾಗ್ತಾ ಇದೆ. ಅದು ನನಗೆ ಗೊತ್ತಾದ ಪ್ರಕಾರ ಏನು ಬದಲಾವಣೆ ವಿಷಯಕ್ಕಿಂತ ರಾಜ್ಯದ ಆಡಳಿತದ ಬಗ್ಗೆ ಒಂದಿಬ್ಬರು ಮೂರು MLAಗಳು ಎತ್ತಿದಂಥ ವಿಷಯದ ಬಗ್ಗೆ ಚರ್ಚೆ ಆಗ್ತಾ ಇದೆ ಹೊರತು ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯ ಇವತ್ತು ಪ್ರಸ್ತುತ ಇಲ್ಲ ಅಂತ ನನ್ನ ಅನಿಸಿಕೆ. ಉಳಿದ 2.5 ವರ್ಷ ಕಂಪ್ಲೀಟ್ ಮಾಡ್ತಾರೆ ವಿಷಯ ನಮ್ಮ ಹೈಕಮಾಂಡ್ ನಮ್ಗೆ ಹೇಳಿರ್ತಕ್ಕಂಥದ್ದು ಈ ವಿಷಯದಲ್ಲಿ ಮಾಧ್ಯಮಗಳಿಗೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನಾನು ಒಬ್ಬ ಶಿಸ್ತುಬದ್ಧ, ನಾನೊಬ್ಬ ಕಾಂಗ್ರೆಸ್ಸಿನ ಕಾರ್ಯಕರ್ತನಾಗಿ ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಪಾಲಿಸ್ತಾರೆ. ಅಲ್ಲ, ನಿನ್ನೆ ಮಾತಾಡ್ತಾ ಸಿದ್ದರಾಮಯ್ಯನವರು ಅಂತಾರೆ ಡಿ.ಕೆ. ಶಿವಕುಮಾರ್ಗೆ ಶಾಸಕರ ಬೆಂಬಲ ಇಲ್ಲ ಅನ್ನೋ ಮಾತಾಡ್ತಾರೆ. ಅಂದ್ರೆ ಅವ್ರಿಬ್ರು ನಡುವೆ ಕುರ್ಚಿಗೆ ತುಂಬಾ ಪೈಪೋಟಿ ನಡೆದಿದ್ಯಾ? ರಾಜಕೀಯದಲ್ಲಿ ಯಾರೂ ಕೂಡ ಆಸೆ ಇಲ್ಲದೆ ರಾಜಕೀಯ ಯಾರು ಮಾಡೋದಿಲ್ಲ. ಎಲ್ಲರೂ ಸೋಲೆ ಆಗಕ್ಕಾಗೋದಿಲ್ಲ. ಅವ್ರಿಗೆ ಅಧಿಕಾರ ಬಂದಂಥ ಸಮಯದಲ್ಲೂ ಬಿಟ್ಟುಕೊಟ್ಟಿದ್ದಾರೆ. ಆದರೆ ಎಲ್ರಿಗೂ ಆಸೆ ಇದೆ. ಸಿದ್ದರಾಮಯ್ಯನವರು ರಾಜ್ಯದ ನಾಯಕತ್ವಕ್ಕೆ ಶ್ರಮ ವಹಿಸಿದ್ದಾರೆ. ಅದೇ ರೀತಿ ಸಂಘಟನೆ ಕೂಡ ಶಿವಕುಮಾರ್ ಅವರು ತನ್ನದೇ ಆದಂಥ ದಾಟಿಯಲ್ಲಿ ಮಾಡಿದ್ದಾರೆ. ಅವರಿಬ್ಬರು ಕೂಡ ಜೋಡೆತ್ತಿನ ರೀತಿಯಲ್ಲಿ ಕರ್ನಾಟಕ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಅವಕಾಶ ಬಂದಾಗ ಆಗಲಿ ಅಂತ ಆವಾಸ. ಶಾಸಕರ ಬೆಂಬಲ ವಿಚಾರ ಏನಕ್ಕೆ ಹೊರಗಡೆಗೆ ಬಂತು? ಯಾಕೆ ಸಿದ್ದರಾಮಯ್ಯನವ್ರು ಮಾತಾಡೋದು ಅಂತ ಒಳಗೆ ಏನು ನಡೀತಿದೆ? ಅವ್ರ ಮಾತನ್ನು ಅವ್ರನ್ನ ಕೇಳಬೇಕಾಗಿದೆ. ನಮ್ಮ ಎಸ್, ರೇವಣ್ಣ ಅವರ ಹೇಳಿಕೆ. ನಾನು ಹೇಳಿದಾಗೆ ಒಂದ್ ಕಡೆ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದೀವಿ. ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಕೈ ಹಿಡಿದು ಇವ್ರು ಹೇಳ್ದಾಗೆ, ರೇವಣ್ಣ ಅವರು ಹೇಳ್ದಾಗೆ ಜೋಡೆತ್ತಿನ ತರ ಕೈಯೇನೋ ಎತ್ತಿದ್ರು. ಆದ್ರೆ ದೆಹಲಿನಲ್ಲಿ ಡೆವಲಪ್ಮೆಂಟ್ಗಳೇ ಬೇರೆ ಆಗ್ತಾ ಇದೆ. ಇತ್ತೀಚೆಗೆ ಶಾಸಕರ ಅಭಿಪ್ರಾಯ ಕೇಳುವಂತ ಸಂದರ್ಭದಲ್ಲಿ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಇತ್ತೀಚೆಗೆ ಸುರ್ಜೇವಾಲಾ ಅವರು ಬಂದು ಸಭೆಯನ್ನ ನಡೆಸ್ತಾರೆ, ಶಾಸಕರ ಜೊತೆ ಪ್ರತ್ಯೇಕವಾದ ಮಾತುಕತೆ 10 ನಿಮಿಷ 12 ನಿಮಿಷ ಮಾಡ್ತಾರೆ ಅಂದಾಗ ಇದೇ ಡಿ.ಕೆ. ಶಿವಕುಮಾರ್ ಅವರು ಪತ್ರ ಬರೆದಿದ್ದಾರೆ ಅನ್ನುವಂಥ ಸೂಕ್ಷ್ಮ ವಿಚಾರ ಮುನ್ನೆಲೆಗೆ ಬಂತು. ಪತ್ರ ಬರೆದಿದ್ದಾರೆ, ಸಭೆಗೆ ಹಾಜರಾಗಿ ಅಂತ ಬರೆದ್ರ ಮತ್ತೇನಾದ್ರೂ ಆ ಪತ್ರದಲ್ಲಿ ವಿಶೇಷತೆ ಇತ್ತ ಅನ್ನುವಂತಹ ಪ್ರಶ್ನೆ ಮೂಡ್ತು. ತದನಂತರದಲ್ಲಿ ಖುದ್ದು DCM ಅವರು ದೂರವಾಣಿ ಕರೆ ಮಾಡಿ ಶಾಸಕರ ಜೊತೆಗೆ ಮಾತನಾಡಿದ್ದಾರೆ ಅನ್ನುವಂಥ ಹೇಳಿಕೆ ಹೊರಬಿದ್ದಿತ್ತು. ಇದೆಲ್ಲವನ್ನ ಸೂಕ್ಷ್ಮತೆಯಿಂದ ಗಮನಿಸಿದಾಗ ದೆಹಲಿಯ ಅಂಗಳಕ್ಕೆ ಕರ್ನಾಟಕದಿಂದ ಕಾಂಗ್ರೆಸ್ನ CM ಚೆಂಡು, ಪವರ್ ಶೇರಿಂಗ್ ಚೆಂಡು ಏನ್ ಬಿತ್ತಲ್ವಾ, ಅಲ್ಲಿ ನಡೆದಂತಹ ಡೆವಲಪ್ಮೆಂಟ್ಗಳು. ರೇವಣ್ಣ ಅವರು ಹೇಳಿದಾಗೆ ಜೋಡೆತ್ತೆ ಇರ್ಬೋದು, 2 ಎತ್ತುಗಳು ಆಚೆ ಈಚೆ ಹೋಗ್ಬಿಟ್ಟಿದ್ವು. ಅದಕ್ಕೆ ನಾವು ಸುದ್ದಿ ಮಾಡ್ತಾ ಇದ್ವಿ. ಯಾಕೆ ನಿಮ್ಮ ಕಾಂಗ್ರೆಸ್ನ ಬಂಡಿಗೆ 2 ಎತ್ತು ಕಟ್ಟಿದ್ರಲ್ಲ, ಒಂದು KPCC ಅಧ್ಯಕ್ಷರು ಮತ್ತೆ ಇನ್ನೊಂದು ಕಡೆ CM ಎತ್ತು ಕಟ್ಟಿದ್ರಲ್ಲ ರೇವಣ್ಣ ಅವರೇ. CM ಎತ್ತು ಅಲ್ಲೇ ಇರ್ತೀನಿ ಅಂತು, KPCC ಅಧ್ಯಕ್ಷರ ಗಾದಿನಲ್ಲಿ ಕೂತಿತ್ತಲ್ಲ ಎತ್ತು, ಅದು ನಾನು ಈ ಕಡೆ ಸೈಡ್ ಬರ್ತೀನಿ ಅಂತು. ಅದಕ್ಕೆ ಇಷ್ಟೆಲ್ಲ ನ್ಯೂಸ್ ಆಗ್ತಾ ಇರೋದು. ದೆಹಲಿನಲ್ಲಿ ಘಂಟಾಘೋಷವಾಗಿ CM ಸಿದ್ದರಾಮಯ್ಯನವರು ಹೇಳಿರುವಂತಹದ್ದು, ನಾನೇ 5 ವರ್ಷದ CM. ಮತ್ತೆ ಡಿ.ಕೆ. ಶಿವಕುಮಾರ್ ಅವರ ಈ ವಿಚಾರದ ಬಗ್ಗೆ ಚರ್ಚೆ ನಡೀತಾ ಇರುವಂತಹದ್ದು. CM ನಾನೇ ಆಗಿರ್ತೀನಿ, ಹೌದು, ಅವರ ಹೇಳಿಕೆನಲ್ಲಿ ಅಂತಹ ವೈಶಿಷ್ಟ್ಯ ಇಲ್ಲದೆ ಇರಬಹುದು. ರೇವಣ್ಣ ಅವರು ಹೇಳಿದಾಗೆ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಒಮ್ಮತದ ತೀರ್ಮಾನ ಕೈಗೊಂಡಿದ್ದಾರೆ. ಕಾಂಗ್ರೆಸ್ನ ಎಲ್ಲರೂ ಕೂಡ
ಶಾಸಕಾಂಗ ಪಕ್ಷದ ಸಭೆಯಲ್ಲಿ ತಮ್ಮ ನಾಯಕನನ್ನ ಘೋಷಣೆ ಮಾಡಿಕೊಂಡಿದ್ದಾರೆ. ಅಫ್ಕೋರ್ಸ್ ಅಲ್ಟಿಮೇಟ್ಲಿ ಸಿದ್ದರಾಮಯ್ಯನವರೇ ಶಾಸಕಾಂಗ ಪಕ್ಷದ ನಾಯಕ, ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ.